ಅಪ್ಪ ಸಿಕ್ಬಿಟ್ರು ಕಣೋ, ನಿಮ್ಮ ಅಪ್ಪ ಸಿಕ್ಬಿಟ್ರು. ಹೌದಾ ಎಲ್ಲಿದ್ದಾರೆ ಮಮ್ಮಿ? ತೋರಿಸ್ತೀನಿ ರಾಜ, ಆದಷ್ಟು ಬೇಗ ತೋರಿಸ್ತೀನಿ. ನಿನ್ ಡ್ಯಾಡಿನ್ ಒಂದ್ಸಲಿ ನೋಡ್ಸಿದ್ರೆ ಸಾಕು, ಗಟ್ಟಿ ಬಿಡ್ತೀನಿ, ಬಿಡೋದೇ ಇಲ್ಲ. ಆದ್ರೆ ನೀ ಡ್ಯಾಡಿ ಹತ್ರ ಒಬ್ನೇ ಹೋಗ್ಬೇಕು, ನೀನು ಜೊತೆಲ್ ಬಾಮ್ಮ ಅಂತ ಕರಿಬಾರ್ದು. ಅವ್ರೇನಾದ್ರೂ ನನ್ನ ನೋಡ್ಬಿಟ್ರೆ ತಿರ್ಗಾ ನಿನ್ನ ಬಿಟ್ಟು ಹೊರಟೋಗ್ತಾರೆ. ಹಾಗೆ ಆಗ್ಲಿ ಮಮ್ಮಿ. ಅವ್ರ ಹತ್ರ ಹೇಗ್ ಮಾತಾಡ್ಬೇಕು, ಹೇಗ್ ನಡ್ಕೋಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ. ನೀನ್ ಅದೇ ತರ ನಡ್ಕೊಂಡ್ರೆ ಮಾತ್ರ ನಿನಗ್ ಡ್ಯಾಡಿನ್ ತೋರ್ಸೋದು. ಹಾಗೆ ಆಗ್ಲಿ ಮಮ್ಮಿ, ನೀನ್ ಹೇಳ್ದಾಗ ಕೇಳ್ತೀನಿ. ಜಪ್ಪಯ್ಯ ಅಂದ್ರು ಅಪ್ಪನ್ ಬಿಡಲ್ಲ, ಒದ್ದೋಡ್ಸಿದ್ರು ಸರಿ, ಚಲ್ಬಾಸಿದ್ರು ಸರಿ, ಏನ್ ಮಾಡಿದ್ರು ಬಿಡಲ್ಲ. ಅಪ್ಪ ಅಂದ್ರೆ ಅದೆಷ್ಟು ಇಷ್ಟನೋ ನಿಂಗೆ. ಎಷ್ಟಾಯ್ತಪ್ಪ? 30 ರೂಪಾಯಿ. ಲಗೇಜ್ಗೆ ಯಾರನ್ನಾರು ಕಳಿಸ್ತೀನಿ. ಎಷ್ಟು ತಗೊಂಡ? 30 ರೂಪಾಯಿ ತಗೊಂಡ. ಸತ್ಯ ಮನೆಗ್ ಬಂದ್ವಲ್ಲ, ಆದಷ್ಟು ಬೇಗನೆ. ಏನ್ರಿ ಇದು? ನಮ್ಮನೆ ಅಂತ ತಿಳ್ಕೊಂಡು ಬೇರೆಯವ್ರ ಮನೆಗೇನಾದ್ರೂ ಬಂದಿದೀವಾ? ಏನ್ ಹೇಳ್ತಾ ಇದ್ದೀಯ ನೀನು? ನಾನು ಯಾವತ್ತು ನನ್ನ ಮನೇನ, ನನ್ನ ಹೆಂಡತಿನ ಕನ್ಫ್ಯೂಸ್ ಮಾಡ್ಕೊಂಡೋನೆ ಅಲ್ವೇ? ಅದೇನೋ ಸರಿ, ಆದ್ರೂ ಇಬ್ರಿಗೂ ವಯಸ್ಸಾಯ್ತು ನೋಡಿ, ಅರಳು ಮರಳು ಇರ್ಬೋದೇ ಏನೋ. ಬನ್ರಿ ಹೊರಗಡೆ ಬೋರ್ಡ್ ನೋಡ್ಕೊಂಬರೋಣ. ಹೋಗೆ ಬನ್ರಿ. BM ವಾಸುದೇವರಾವ್. ಈಗಲಾದ್ರೂ ಅರ್ಥವಾಯ್ತಾ? ಆಯ್ತು. ಆದ್ರೆ ನಮ್ಮನೆ ವಾತಾವರಣನೇ ಬದಲಾಗಿ ಹೋಗಿದ್ಯಲ್ರಿ. ನನಗೂ ಅದು ಅರ್ಥವಾಗ್ತಿಲ್ವಲ್ಲೇ. ರೀ, ಹೀಗೇನಾದ್ರೂ ಆಗಿರ್ಬೋದಾ? ಹಾಗೆ ನಾವ್ 2 ವರ್ಷ ಡೆಲ್ಲಿಲಿ ಒಂದ್ ತಮ್ಮನ್ ಮನೇಲಿ ಇದ್ವಿ ಅಂತ, ನಾವ್ ಪರ್ಮನೆಂಟ್ ಆಗಿ ಅಲ್ಲೇ ಇರ್ತೀವಿ ಅಂತ ತಿಳ್ಕೊಂಡು ಇಷ್ಟು ದೊಡ್ಡ ಮನೆ ಒಬ್ನಿಗೆ ಯಾಕೆ ಅಂತ ಬಾಡಿಗೆಗೇನಾದ್ರೂ ಕೊಟ್ಟಿರ್ಬೋದಾ? ಏನ್ ಕಲ್ಪನೆ, ಕಟ್ಟು ಬಿಸಾಕ್ಬಿಟ್ಲು ಕಥೆಯ. ಲೇ, ಆತ್ರ ಪಡ್ಬೇಡ್ವೆ, ಅದೇನು ಅಂತ ವಿಚಾರಿಸೋಣ ಬಾ. ನಡೀರಿ. ಅಯ್ಯೋ ರೀ, ಇದ್ ನೀನೊಂದ್ ದೀಪಾವಳಿ ಕೊಡ್ಸ ಸೀರೆ ರೀ. ಅಯ್ಯೋ 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 ರೀ, ಇದು ಗೌರಿ ಹಬ್ಬ ಕೊಡ್ಸಿ. ಅಲ್ ನೋಡ್ರಿ. ಅಯ್ಯೋ ಅಯ್ಯೋ, ನೀವು ಮ್ಯಾರೇಜ್ ಆನಿವರ್ಸರಿಗೆ ಅಂತ ಕೊಡ್ಸಿದ್ 3000 ರೂಪಾಯಿ ಸೀರೆ ರೀ. ಉಟ್ರೆ ಹಾಳಾಗೋಗುತ್ತೆ ಅಂತ ಜೋಪಾನವಾಗಿ ಇಟ್ಕೊಂಡಿದ್ದೆ. ಇವಳು ಅವಳು ಉಟ್ಕೊಂಡ್ಬಿಟ್ಟಿದ್ದಾಳೆ. ಏಯ್ ಓಲ್ಡ್ ಪೀಪಲ್, ಹೂ ಆರ್ ಯು? ಅಮ್ಮ, ನಮ್ಮನೇಲೆ ನಿಂತ್ಕೊಂಡು ನಮ್ಮನ್ನ ಯಾರು ಅಂತ ಕೇಳ್ತಾಳಲ್ರಿ. ನೀವು ಸ್ವಲ್ಪ ತಡಿಯೇ. ನೋಡಿ, ನಾವು ಮಿಸ್ಟರ್ ಗೋಪಾಲ್ ಕೃಷ್ಣನ್ ನೋಡ್ಬೇಕಾಗಿತ್ತು. ಐ ಸಿ. ಮೊದ್ಲೇ ಅಪಾಯಿಂಟ್ಮೆಂಟ್ ಏನಾದ್ರು ತಗೊಂಡಿದ್ದೀರಾ? ಅಪಾಯಿಂಟ್ಮೆಂಟ್ ಇಲ್ಲ ಇಲ್ಲ ಇಲ್ಲ. ಹಾಗಿದ್ರೆ ಐ ಆಮ್ ವೆರಿ ಸಾರಿ, ಈಗ ಅವ್ರು ನೋಡಕ್ಕಾಗೋದಿಲ್ಲ. ಅವರು ವೃಂದಾವನ್ ಸಂಚಾರದಲ್ಲಿದ್ದಾರೆ.